ಕೇರಳದ ಕೋಲಂ ಜಿಲ್ಲೆಯ ಕರವಲೂರು ಇದೊಂದು ಪುಟ್ಟ ಹಳ್ಳಿ. ಸ್ಯಾಮ್ ಅಬ್ರಹಂ ಕರವಲೂರಿನ ಹುಡುಗ. ಚೆನ್ನಾಗಿ ಹಾಡು ಹೇಳ್ತಾ ಇದ್ದ. ಇವನ್ ಮನೆ ಪಕ್ಕ ಡಿಫೆನ್ಸ್ ಆಫೀಸರ್ ಮನೆ ಇತ್ತು. ಆ ಮನೇಲಿ 2 ಹೆಣ್ಮಕ್ಳಿದ್ರು, ಸೋನಿಯಾ ಮತ್ತೆ ಸೋಫಿಯಾ. ಸೋಫಿಯಾ ಸ್ಯಾಮ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿದ್ರು. ಇಬ್ರು ಚರ್ಚ್ ಒಂದ್ರಲ್ಲಿ ಕೊಯರ್ ಗ್ರೂಪ್ ನಲ್ಲಿ ಹಾಡು ಹೇಳ್ತಾ ಇದ್ರು. ಇಬ್ರು ಒಂದೇ ಸ್ಕೂಲ್ ನಲ್ಲಿ ಓದ್ತಾರೆ. ಹೈಸ್ಕೂಲ್ ಕಂಪ್ಲೀಟ್ ಆದ್ಮೇಲೆ ಸೇಮ್ ಕಾಲೇಜಿಗೂ ಸಹ ಜಾಯ್ನ್ ಆಗ್ತಾರೆ. ಚೈಲ್ಡ್ಹುಡ್ ಫ್ರೆಂಡ್ಸ್ ಲವರ್ಸ್ ಆಗ್ತಾರೆ. ಎಲ್ಲ ಲವರ್ಸ್ ತರ ಇಬ್ರು ಕೈ ಹಿಡ್ಕೊಂಡು ತಿರ್ಗಾಡ್ತಾರೆ, ರೊಮ್ಯಾನ್ಸ್ ಮಾಡ್ತಾರೆ. ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂತಾರೆ, ಮದುವೆ ಆಗೋಣ ಅಂತ ಡಿಸೈಡ್ ಸಹ ಮಾಡ್ತಾರೆ. ಅವ್ರ ಮನೆಗಳಲ್ಲಿ ಹೇಳಿದಾಗ ಸ್ಯಾಮ್ ಅಪ್ಪ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಸೋಫಿಯಾ ಮದುವೆ ಆದ್ರೆ ನಾನು ಸ್ಯಾಮ್ ನನ್ನೇ ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಕೊನೆಗೂ 2003 ಎಂಗೇಜ್ಮೆಂಟ್ ಫಿಕ್ಸ್ ಆಗುತ್ತೆ. ನಾನೀಗ ಮಾಸ್ಟರ್ ಡಿಗ್ರಿ ಮಾಡ್ಕೊಂತೀನಿ, ಆಮೇಲೆ ಮದುವೆ ಅಂತ ಸೋಫಿಯಾ ಸ್ಯಾಮ್ ಹತ್ರ ಹೇಳಿದಾಗ ಸರಿ ಅಂತಾರೆ ಸ್ಯಾಮ್. ಸ್ಯಾಮ್ MBA ಜಾಯ್ನ್ ಆಗೋದಿಕ್ಕೆ ತಮಿಳುನಾಡು ದಿಂಡುಗಲಿಗೆ ಹೋಗ್ತಾರೆ. ಸೋಫಿಯಾ ಕೊಟ್ಟಂನಲ್ಲಿರುವ ಮಹಾತ್ಮ ಗಾಂಧಿ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತಾರೆ. 2008 ಸ್ಯಾಮ್ ಸೋಫಿಯಾನ ಮದುವೆ ಆಗ್ತಾರೆ. ಸ್ಯಾಮ್ಗೆ ದುಬೈ ಓಮನ್ ನಲ್ಲಿ ಎಕ್ಸ್ಚೇಂಜ್ ಕಂಪನಿ ಒಂದರಲ್ಲಿ ಕೆಲಸ ಸಿಗುತ್ತೆ. ಸೋಫಿಯಾ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಅದರಿಂದ ಸ್ಯಾಮ್ಗೆ ಒಬ್ರೇ ದುಬೈಗೆ ಹೋಗ್ಬೇಕಾಗೋ ಅಂತ ಪರಿಸ್ಥಿತಿ ಉಂಟಾಗುತ್ತೆ. ಕೆಲವು ಕಾಲಗಳು ಕಳೆದೋಗುತ್ತೆ. ಸ್ಯಾಮ್ ದುಬೈನಿಂದ ತನ್ನ ಊರಿಗೆ ಬರ್ತಾರೆ. ಹೆಂಡತಿನ ದುಬೈಗೆ ಬಾ, ಇಬ್ರು ಒಟ್ಟಿಗೆ ಇರೋಣ ಅಂತ ಹೇಳಿದಾಗ ಸೋಫಿಯಾ ಒಪ್ಕೊಳ್ಳೋದಿಲ್ಲ. ನನಗಿಲ್ಲೇ ಒಳ್ಳೆ ಜಾಬ್ ಇದೆ, ನಾನು ಬರಲ್ಲ ಅಂತ ಹೇಳ್ತಾರೆ. ಮತ್ತೆ ಸ್ಯಾಮ್ ದುಬೈಗೆ ಒಬ್ರೇ ಹೊರಡ್ತಾರೆ. ಸೋಫಿಯಾ ಪ್ರೆಗ್ನೆಂಟ್ ಆಗ್ತಾರೆ. 2009 ಈಕೆಗೆ ಗಂಡು ಮಗು ಆಗುತ್ತೆ. ಸೋಫಿಯಾ ಸಿಸ್ಟರ್ ಆಸ್ಟ್ರೇಲಿಯಾದಲ್ಲಿ ನರ್ಸ್ ಕೆಲಸದಲ್ಲಿರ್ತಾರೆ. ಸೋಫಿಯಾ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಒಂದು ಕಂಪನಿಗೆ ಜಾಬ್ ಅಪ್ಲಿಕೇಶನ್ ಹಾಕ್ತಾರೆ. ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗ್ತಾರೆ. ಮೆಲ್ಬೋರ್ನ್ಗೆ 2012 ತನ್ನ ಮಗನೊಂದಿಗೆ ಹೊರಡ್ತಾರೆ. ಸ್ಯಾಮ್ ಸೋಫಿಯಾಗೆ ನೀನು ಓಮನ್ಗೆ ಬಂದ್ಬಿಡು, ಎಷ್ಟು ದಿನ ಅಂತ ಈ ರೀತಿ ನಾವು ಬೇರೆ ಬೇರೆ ದೇಶದಲ್ಲಿ ಸಪರೇಟ್ ಆಗಿ ಇರೋದು ಅಂತ ಹೇಳ್ತಾರೆ. ಬಟ್ ಸೋಫಿಯಾ ಓಮನ್ಗೆ ಬರಲ್ಲ ಅಂತ ರೆಫ್ಯೂಸ್ ಮಾಡಿ ಆಸ್ಟ್ರೇಲಿಯಾದಲ್ಲೇ ಸೆಟಲ್ ಆಗ್ತಾರೆ. ಸ್ಯಾಮ್ಗೆ ಹೆಂಡತಿ ಮಗನನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಅದರಿಂದ ಅವರು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಓಮನ್ ನಿಂದ ಆಸ್ಟ್ರೇಲಿಯಾದ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅಪ್ರೂವ್ ಸಹ ಆಗುತ್ತೆ. ಸ್ಯಾಮ್ 2013 ಆಸ್ಟ್ರೇಲಿಯಾಗೆ ಆಗ್ತಾರೆ. ಸ್ಯಾಮ್ ಸೋಫಿಯಾ ಹಾಗೂ ಮಗನ ಜೊತೆ ಆಸ್ಟ್ರೇಲಿಯಾ ಮೆಲ್ಬೋರ್ನ್ ಎಪಿಂಗ್ ನಲ್ಲಿ ಸಂತೋಷದಿಂದ ಜೀವನ ನಡೆಸ್ತಾರೆ. ವರ್ಷಕ್ಕೊಂದ್ಸಲ ಕೇರಳಗೆ ಸ್ಯಾಮ್ ತನ್ನ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇರ್ತಾರೆ. ಅಕ್ಟೋಬರ್ 2015 ಇಂಡಿಯಾಗೆ ಸ್ಯಾಮ್ ಸೋಫಿಯಾ ಹಾಗೂ ಮಗನೊಂದಿಗೆ ಬರ್ತಾರೆ. 2 ವಾರದ ರಜೆ ಮೇಲೆ ಬಂದಿರ್ತಾರೆ. ಒಂದಿನ ತಂದೆ ಹತ್ರ ಸ್ಯಾಮ್ ಈ ರೀತಿ ಹೇಳ್ತಾರೆ, ನಾನು ಇನ್ನೊಂದ್ಸಲ ಇಂಡಿಯಾಗೆ ಬರುವಾಗ ನನ್ನನ್ನ ಶವ ಪೆಟ್ಟಿಗೆಯಲ್ಲಿ ನೀವು ನೋಡ್ತೀರಾ. ನನ್ಗೇನಾದ್ರೂ ಆದ್ರೆ ಅಜ್ಜನ್ ಶವ ಊತಿರೋ ಪಕ್ಕದಲ್ಲೇ ನನ್ನನ್ನು ಮಣ್ಣು ಮಾಡಿ ಅಂತಾರೆ. ಅಪ್ಪ ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಹಾಗೆಲ್ಲ ಮಾತನಾಡಬಾರ್ದು ಅಂತ ಹೇಳಿ ಸ್ಯಾಮ್ಗೆ ಹೇಳ್ತಾರೆ. ಮತ್ತೆ ಆಸ್ಟ್ರೇಲಿಯಾಗೆ ಸ್ಯಾಮ್ ಸೋಫಿಯಾ ಮಗನೊಂದಿಗೆ ಹೊರಡ್ತಾರೆ. ಆಸ್ಟ್ರೇಲಿಯಾಗೆ ಹೋಗಿ ಬರ್ರಿ 2 ದಿನ ಆಗಿರುತ್ತೆ. ಅಂದು ಅಕ್ಟೋಬರ್ 15. ಕೇರಳದಲ್ಲಿರೋ ಸ್ಯಾಮ್ ತಂದೆಗೆ ಫೋನ್ ಕಾಲ್ ಬರುತ್ತೆ. ಸೋಫಿಯಾ ಲೈನ್ ಅಲ್ಲಿ ಇರ್ತಾರೆ, ಅಳ್ತಾ ಇರ್ತಾರೆ. ಸ್ಯಾಮ್ ತಂದೆಗೆ ಗಾಬರಿ ಆಗುತ್ತೆ. ಅಳ್ತಾನೆ ಸೋಫಿಯಾ ವಿಷಯನ ಹೇಳ್ತಾರೆ. ರಾತ್ರಿ ಸ್ಯಾಮ್ ಮಲ್ಗುವಾಗ ಚೆನ್ನಾಗೇ ಇದ್ರು. ನಾನು ಬೆಳಿಗ್ಗೆ ಎದ್ದು ಕಾಫಿ ಮಾಡಿ ಸ್ಯಾಮ್ನ ಎಬ್ಸಿದೆ, ಆದ್ರೆ ಸ್ಯಾಮ್ ಎದ್ದೇಳಿಲ್ಲ. ನಾನು ತುಂಬಾ ಟ್ರೈ ಮಾಡಿದೆ ಎಬ್ಸೋದಿಕ್ಕೆ, ಆದ್ರೆ ಸ್ಯಾಮ್ ಎದ್ದೇಳಲೇ ಇಲ್ಲ ಅಂತ ಹೇಳ್ತಾರೆ. ಸ್ಯಾಮ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ನಿಂದ ಸತ್ತೋದ್ರು ಅಂತ ಹೇಳ್ತಾರೆ. ಸ್ಯಾಮ್ ಫ್ಯಾಮಿಲಿಗೆ ನಂಬೋದಿಕ್ಕೆ ಆಗೋದಿಲ್ಲ. ನನ್ನನ್ನ ಶವ ಪೆಟ್ಟಿಗೆಯಲ್ಲೇ ನೀವು ನೋಡ್ತೀರಾ ಅಂತ ಸ್ಯಾಮ್ ಹೇಳಿದ್ದನ್ನ ತಂದೆ ನೆನಪಿಸ್ಕೊಂತಾರೆ. ಸ್ಯಾಮ್ಗೆ ನಿಜವಾಗ್ಲೂ ಏನಾಯ್ತು? ಸ್ಯಾಮ್ಗೆ ಮೊದಲೇ ಗೊತ್ತಿತ್ತ ತಾನು ಸಾಯ್ತೇನೆ ಅಂತ? ವೆಲ್ಕಮ್ ವ್ಯೂವರ್ಸ್. ಸತ್ಯ ಘಟನೆಗಳು, ರಿಯಲ್ ಸ್ಟೋರೀಸ್, ನಿಮ್ ಮುಂದೆ ಡಾರ್ಕ್ ಸ್ಟೋರೀಸ್. ಸ್ಯಾಮ್ ಡೆತ್ ಆದ್ಮೇಲೆ ಪ್ಯಾರಾಮೆಡಿಕ್ಸ್ ಹಾಗೂ ಪೊಲೀಸ್ ಸ್ಪಾಟ್ಗೆ ಬರ್ತಾರೆ. ಸೋಫಿಯಾ ಹತ್ರ ಎನ್ಕ್ವೈರಿ ಮಾಡ್ತಾರೆ. ಸೋಫಿಯಾ ಸ್ಯಾಮ್ ತಂದೆಗೆ ಏನ್ ಹೇಳಿದ್ರು ಅದನ್ನೇ ಇಲ್ಲೂ ಸಹ ಹೇಳ್ತಾರೆ. ಸ್ಯಾಮ್ ಬಾಡಿನ ಚೆಕ್ ಮಾಡಿ ಈತ ಸತ್ತು ಗಂಟೆಗಳಾಗಿವೆ ಅಂತ ಕನ್ಫರ್ಮ್ ಮಾಡ್ತಾರೆ. ಪೊಲೀಸ್ ಟೀಮ್ ಹಾಗೂ ಮೆಡಿಕಲ್ ಟೀಮ್ ಎಲ್ಲ ಫಾರ್ಮಾಲಿಟೀಸ್ ನ ಕಂಪ್ಲೀಟ್ ಮಾಡಿ ಆಟೋಪ್ಸಿ ಮಾಡದೆ ಸ್ಯಾಮ್ ಬಾಡಿನ ಸೋಫಿಯಾ ಜೊತೆಗೆ ಇಂಡಿಯಾಗೆ ಕಳಿಸೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಅಕ್ಟೋಬರ್ 18 ಸೋಫಿಯಾ ಸ್ಯಾಮ್ ಬಾಡಿನ ಕೇರಳಗೆ ತರ್ತಾರೆ. ಎಲ್ರಿಗೂ ದುಃಖ ಆಗುತ್ತೆ.
ಮನೆಯ ಹಿಂಭಾಗದಲ್ಲಿ ಸ್ಯಾಮ್ನ ಅಜ್ಜನ ಶವವನ್ನ ಮಣ್ಣು ಮಾಡಿರ್ತಾರೆ. ಅಜ್ಜನ ಶವನ ಪಕ್ಕದಲ್ಲೇ ಸ್ಯಾಮ್ನ ಬಾಡಿನೂ ಸಹ ಮಣ್ಣು ಮಾಡ್ತಾರೆ. ಸ್ಯಾಮ್ ಸತ್ತು 5 ದಿನ ಆಗೋಗುತ್ತೆ. ಸೋಫಿಯಾ ದಿನ ಸ್ಯಾಮ್ನ ನೆನೆಸ್ಕೊಂಡು ಅಳ್ತಾ ಇರ್ತಾರೆ. ಇನ್ನು ಇಲ್ಲೇ ಇದ್ರೆ ಆಗೋದಿಲ್ಲ, ಕೆಲಸ ಕಳ್ಕೋಬೇಕಾಗುತ್ತೆ ಅಂತ ಮಗನ ಜೊತೆ ಮತ್ತೆ ಮೆಲ್ಬೋರ್ನ್ಗೆ ಹೋಗ್ತಾರೆ ಸೋಫಿಯಾ. ಸೋಫಿಯಾ ಪ್ರತಿ ಶನಿವಾರ ಸ್ಯಾಮ್ ಪೇರೆಂಟ್ಸ್ಗೆ ಫೋನ್ ಮಾಡ್ತಾ ಇರ್ತಾರೆ. ಇದರಿಂದ ಸೋಫಿಯಾ ಮನಸ್ಸಿಗೂ ಸಮಾಧಾನ ಸಿಗುತ್ತೆ, ಸ್ಯಾಮ್ನ ಪೇರೆಂಟ್ಸ್ಗೂ ನೆಮ್ಮದಿ ಆಗ್ತಾ ಇರುತ್ತೆ. ಜುಲೈ 2016 ಸ್ಯಾಮ್ ಸತ್ತು 8 ತಿಂಗಳು ಕಳೆದಿರುತ್ತೆ. ಆಸ್ ಯೂಶುವಲ್ ಸ್ಯಾಮ್ಸ್ ಪೇರೆಂಟ್ಸ್ ಸ್ಯಾಟರ್ಡೆ ಸೋಫಿಯಾ ಕಾಲ್ಗೆ ವೇಟ್ ಮಾಡ್ತಾರೆ. ಸೋಫಿಯಾ ಫೋನ್ ಕಾಲ್ ಬರೋದಿಲ್ಲ. ಹೀಗೆ 2 ವಾರಗಳು ಕಳೆದೋಗುತ್ತೆ. ಆಸ್ಟ್ರೇಲಿಯಾದಲ್ಲಿ ತಮಗೆ ಗೊತ್ತಿರೋ ಒಬ್ಬ ಪರ್ಸನ್ಗೆ ಇವರು ಫೋನ್ ಮಾಡ್ತಾರೆ. ವಿಷಯ ಕೇಳಿ ಸ್ಟನ್ ಆಗ್ತಾರೆ. ನೀವು ಮಾತ್ರ ಅಲ್ಲ, ಈವನ್ ಸೋಫಿಯಾ ಮಗನು ಸಹ ತನ್ನ ಅಮ್ಮನ ಹತ್ರ ಮಾತಾಡೋದಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆಕೆ 15 ದಿನದಿಂದ ವಿಕ್ಟೋರಿಯಾ ಪೊಲೀಸ್ ಕಸ್ಟಡಿಯಲ್ಲಿದ್ದಾಳೆ ಅಂತ ಹೇಳ್ತಾರೆ. ಶಿ ಕಿಲ್ಡ್ ಸ್ಯಾಮ್. ಲವ್ ಮಾಡಿ ಮದುವೆಯಾದ ಸೋಫಿಯಾ ಸ್ಯಾಮ್ನ ಕೊಲೆ ಮಾಡೋದಿಕ್ಕೆ ಸಾಧ್ಯನಾ ಅಂತ ಯೋಚಿಸ್ತಾ ಇದ್ದೀರಾ? ಹೌದು, ಸೋಫಿಯಾನೇ ಸ್ಯಾಮ್ನ ಕೊಲೆ ಮಾಡಿದ್ದು. ಪ್ಯಾರಾಮೆಡಿಕ್ ಟೀಮ್ ಸ್ಯಾಮ್ ಬಾಡಿನ ಚೆಕ್ ಮಾಡಿದಾಗ ಸ್ಯಾಮ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಸೋಫಿಯಾ ಹೇಳ್ತಾರೆ. ಪ್ಯಾರಾಮೆಡಿಕ್ ಟೀಮ್ಸ್ ಅಲ್ಲ. ಸೊ ಪೊಲೀಸ್ ಒಬ್ಬ ಆಫೀಸರ್ಗೆ ಈಕೆ ಮೇಲೆ ಡೌಟ್ ಬರುತ್ತೆ. ಸೊ ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸ್ಪೆಷಲ್ ಪರ್ಮಿಷನ್ ಅನ್ನ ತಗೊಂತಾರೆ. ಸೋಫಿಯಾ ಆಸ್ಟ್ರೇಲಿಯಾಗೆ ಬಂದ್ಮೇಲೆ ಪೊಲೀಸ್ ಈಕೆ ಎಲ್ಲ ಆಕ್ಟಿವಿಟೀಸ್ ಅನ್ನ ಫಾಲೋ ಮಾಡ್ತಾರೆ. ಸ್ಯಾಮ್ನ ಅಕೌಂಟ್ ನಲ್ಲಿದ್ದ ದುಡ್ಡನ್ನ ತನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂತಾರೆ ಸೋಫಿಯಾ. ಹಾಗೆ ಹಸ್ಬೆಂಡ್ ಕಾರನ್ನ ಅರುಣ್ ಹೆಸರಿಗೆ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸ್ ಆಫೀಸರ್ಗೆ ಸೋಫಿಯಾ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ಅರುಣ್ ಹಾಗೂ ಸೋಫಿಯಾ ಮಧ್ಯೆ ನಡೆದ 6,000 ಟೆಲಿಫೋನ್ ಕಾನ್ವರ್ಸೇಷನ್ ಅನ್ನ ಕಲೆಕ್ಟ್ ಮಾಡ್ತಾರೆ. CCTV ಫುಟೇಜ್, ಅರುಣ್ ಸೋಫಿಯಾ ಒಟ್ಟೊಟ್ಟಿಗೆ ತಿರುಗಾಡ್ತಾ ಇದ್ದಿದ್ದು ಹಾಗೂ ಒಂದು ಸೀಕ್ರೆಟ್ ಡೈರಿ, ಇಷ್ಟನ್ನು ಅವರು ಎವಿಡೆನ್ಸ್ ಆಗಿ ಇಟ್ಕೊಂತಾರೆ. ಸೋಫಿಯಾ ತನ್ನ ಹಸ್ಬೆಂಡ್ ಕಾರನ್ನ ಅರುಣ್ ಹೆಸರಿಗೆ ರಿಜಿಸ್ಟರ್ ಮಾಡಿರ್ತಾರೆ. ಹಾಗೆ ಅರುಣ್ ಮತ್ತೆ ಸೋಫಿಯಾ ಇಬ್ರು ಜಾಯಿಂಟ್ ಅಕೌಂಟ್ ಅನ್ನ ಓಪನ್ ಮಾಡ್ತಾರೆ. ಹಾಗಿದ್ರೆ ಈ ಅರುಣ್ ಯಾರು? ಸೋಫಿಯಾಗೂ ಅರುಣ್ಗೂ ಏನ್ ಸಂಬಂಧ? ಸೋಫಿಯಾ ಮಾಸ್ಟರ್ ಡಿಗ್ರಿಗಾಗಿ ಕೊಟ್ಟಾಯಂನ ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಕಾಲೇಜ್ಗೆ ಜಾಯ್ನ್ ಆದಾಗ ಅದೇ ಕಾಲೇಜಿನಲ್ಲಿ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಓದ್ತಾ ಇದ್ರು ಈ ಅರುಣ್. ಸೋಫಿಯಾಗೆ ಅರುಣ್ನ ಪರಿಚಯ ಅಲ್ಲಾಗುತ್ತೆ. ಇಬ್ರು ಫ್ರೆಂಡ್ಸ್ ಆಗ್ತಾರೆ. ಕಾಲೇಜ್ ಕ್ಯಾಂಪಸ್ ಒಳಗೆ ಹೊರಗೆ ಅಂತ ಸುತ್ತುತ್ತಾರೆ. ಕ್ಯಾಂಟೀನ್ ಅಂತಾನೂ ಸುತ್ತುತ್ತಾರೆ. ಆಗ ಇವರಿಬ್ಬರ ಮಧ್ಯೆ ಲವ್ ಹುಟ್ಟುತ್ತೆ. ಸ್ಯಾಮ್ ಜೊತೆಗೆ ಎಂಗೇಜ್ಮೆಂಟ್ ಆಗಿದ್ದ ಸೋಫಿಯಾ ತನ್ನ ಲಿಮಿಟ್ ಅನ್ನ ದಾಟ್ತಾರೆ. ಇಬ್ರು ರೊಮ್ಯಾನ್ಸ್ ಮಾಡ್ತಾರೆ. 2005ರಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿ ಕಾಲೇಜಿನಿಂದ ಹೊರಬಂದ ಮೇಲೆ ಇವರ ಲವ್ ರಿಲೇಶನ್ಶಿಪ್ ಹಾಗೇನೆ ಮುಂದುವರಿಯುತ್ತೆ. ಸ್ಯಾಮ್ ಓಮನ್ಗೆ ಹೋದ್ಮೇಲೆ ಸೋಫಿಯಾಗೆ ಬೆಂಗಳೂರಿನಲ್ಲಿ ಜಾಬ್ ಆಗುತ್ತೆ. ಆ ಟೈಮ್ನಲ್ಲಿ ಅರುಣ್ಗೆ ಬೇರೆ ಹುಡುಗಿ ಜೊತೆ ಮದುವೆ ಆಗಿ ಒಂದ್ ಮಗುನು ಸಹ ಆಗುತ್ತೆ. ಮದುವೆ ಆದ್ಮೇಲೂ ಸೋಫಿಯಾ ಹಾಗೂ ಅರುಣ್ ಮಧ್ಯೆ ರೊಮ್ಯಾನ್ಸ್ ನಡೀತಾನೆ ಇರುತ್ತೆ. ಅರುಣ್ಗೆ ಆಸ್ಟ್ರೇಲಿಯಾದಲ್ಲಿ ಜಾಬ್ ಆಗುತ್ತೆ. ತನ್ನ ಹೆಂಡತಿ ಹಾಗೂ ಮಗುವೊಂದಿಗೆ ಆಸ್ಟ್ರೇಲಿಯಾಗೆ ಹೋಗ್ತಾರೆ ಅರುಣ್. ದಿನ ಅರುಣ್ ಹಾಗೂ ಸೋಫಿಯಾ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾ ಇರ್ತಾರೆ. ಇವೆಲ್ಲ ಸ್ಯಾಮ್ಗೂ ಹಾಗೂ ಅರುಣ್ ವೈಫ್ಗೆ ಇವರ ಹಿಂದೆ ಇಂಥದ್ದೊಂದು ಕತೆ ಇದೆ ಅನ್ನೋದು ಗೊತ್ತಾಗೋದಿಲ್ಲ. 6 ತಿಂಗಳಿಗೊಂದ್ಸಲ ಅರುಣ್ ಕೇರಳಗೆ ಬಂದು ಸೋಫಿಯಾ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತಾರೆ. ನಿನ್ನನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ, ನೀನು ಆಸ್ಟ್ರೇಲಿಯಾಗೆ ಬಂದ್ಬಿಡು ಅಂತ ಸೋಫಿಯಾಗೆ ಹೇಳ್ತಾರೆ. ಸೋಫಿಯಾಗೂ ಹಾಗೆ ಅನ್ಸುತ್ತೆ. ಆಕೆಗೂ ಅರುಣನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಮೆಲ್ಬೋರ್ನ್ ತನ್ನ ಅಕ್ಕನ ಜೊತೆ ಮಾತಾಡಿ ಆಕೆ ಹೆಲ್ಪ್ ತಗೊಂಡು ಆಸ್ಟ್ರೇಲಿಯಾದ ಒಂದು ಕಂಪನಿಯಲ್ಲಿ ಜಾಬ್ಗೆ ಅಪ್ಲೈ ಮಾಡ್ತಾರೆ ಸೋಫಿಯಾ. ಸೆಲೆಕ್ಟ್ ಸಹ ಆಗ್ತಾರೆ. ಆಸ್ಟ್ರೇಲಿಯಾಗೆ ಮಗನೊಂದಿಗೆ ಹಾರ್ತಾರೆ. ಸೋಫಿಯಾ ಆಸ್ಟ್ರೇಲಿಯಾಗೆ ಬಂದ್ಮೇಲೆ ಅರುಣ್ ತನ್ನ ವೈಫ್ ಹಾಗೂ ಮಗನನ್ನ ಕೇರಳಗೆ ಕಳಿಸ್ತಾರೆ. 2013ರಲ್ಲಿ ಸ್ಯಾಮ್ ಸಹ ಆಸ್ಟ್ರೇಲಿಯಾಗೆ ಬಂದು ಸೆಟಲ್ ಆಗ್ತಾರೆ. ಈಗ ಅರುಣ್ ಸೋಫಿಯಾ ಪ್ಲಾನ್ ಎಲ್ಲ ತಲೆ ಕೆಳಗಾಗುತ್ತೆ. ಆಗ ಡಿಸೈಡ್ ಮಾಡ್ತಾರೆ ಅವರು ಸ್ಯಾಮ್ ಅನ್ನ ಕೊಲೆ ಮಾಡೋದಿಕ್ಕೆ. ಅಂದು ಅಕ್ಟೋಬರ್ 14 ರಾತ್ರಿ ಸೋಫಿಯಾ ಸ್ಯಾಮ್ಗೆ ಕುಡಿಯೋದಿಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಮಿಕ್ಸ್ ಮಾಡಿದ್ದ ಅವಕಾಡೋ ಮಿಲ್ಕ್ ಶೇಕ್ ಅನ್ನ ಕೊಡ್ತಾರೆ. ಸ್ವಲ್ಪ ಹೊತ್ನಲ್ಲೇ ನಿದ್ರೆಗೆ ಜಾರ್ತಾರೆ ಸ್ಯಾಮ್. ಆ ಟೈಮ್ನಲ್ಲಿ ಬಚ್ಚಿಟ್ಕೊಂಡಿದ್ದ ಅರುಣ್ ಮನೆಯೊಳಗೆ ಬಂದು ಸೋಫಿಯಾಗೆ ಆರೆಂಜ್ ಜ್ಯೂಸ್ ಕೊಡೋದಿಕ್ಕೆ ಹೇಳ್ತಾರೆ. ಅರುಣ್ ಸಯನೈಡ್ ಅನ್ನ ಜ್ಯೂಸ್ ಜೊತೆಗೆ ಮಿಕ್ಸ್ ಮಾಡಿ ಸ್ಯಾಮ್ ಬಾಯಿಗೆ ಸುರಿತಾರೆ. ಕೆಲವೇ ನಿಮಿಷದಲ್ಲಿ ಬಾಯಲ್ಲಿ ನೊರೆ ಬಂದು ಸ್ಯಾಮ್ ಸಾಯ್ತಾರೆ. ಸೋಫಿಯಾ ಮತ್ತೆ ಅರುಣ್ ಸ್ಯಾಮ್ ಬಾಡಿ ಮುಂದೆ ಸಂತೋಷವಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅರುಣ್ ಹೊರಡ್ತಾರೆ. ಸ್ಯಾಮ್ ಡೆಡ್ ಬಾಡಿ ಪಕ್ಕ ಇಡೀ ರಾತ್ರಿ ಸೋಫಿಯಾ ಮಲಗ್ತಾಳೆ. ಬೆಳಿಗ್ಗೆ ಎದ್ದ ಮೇಲೆ ಅವಳ ಡ್ರಾಮಾ ಶುರು ಆಗುತ್ತೆ. ಸೋಫಿಯಾ ಹಾಗೂ ಅರುಣ್ಗೆ ಪೊಲೀಸರು ತಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ, ಸ್ಪೈ ಮಾಡ್ತಾ ಇದ್ದಾರೆ ಅನ್ನೋದು ಕಿಂಚಿತ್ ಗೊತ್ತಾಗೋದಿಲ್ಲ. ದಿನ ಅರುಣ್ ಬಾರ್ಗೆ ಹೋಗಿ ಕುಡಿತಾ ಇರ್ತಾರೆ. ಪೊಲೀಸ್ ಒಬ್ರು ಅರುಣ್ಣನ ಫ್ರೆಂಡ್ ಮಾಡ್ಕೊಂತಾರೆ.
ಕುಡಿದ ಮತ್ನಲ್ಲಿ ಅರುಣ್ ಹೀಗೆ ಹೇಳ್ತಾನೆ, ಪೊಲೀಸರೆಲ್ಲ ಸ್ಟೂಪಿಡ್ಸ್, ನಾನು ಒಂದು ಕೊಲೆ ಮಾಡಿದೆ, ಆದ್ರೆ ಪೊಲೀಸರಿಗೆ ಇನ್ನುವರೆಗೂ ಸಿಗ್ಬಿದ್ದಿಲ್ಲ ಅಂತಾರೆ. ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿದ ಪೊಲೀಸರು ಕೋರ್ಟ್ ನಲ್ಲಿ ಸ್ಯಾಮ್ ಬಾಡಿ ಆಟೋಪ್ಸಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಕೇರಳದಲ್ಲಿ ಸ್ಯಾಮ್ ಬಾಡಿನ ಹೊರತೆಗೆದು ಆಟೋಪ್ಸಿ ಮಾಡ್ತಾರೆ. ಸ್ಯಾಮ್ ಬ್ಲಡ್, ಯೂರಿನ್, ಲಿವರ್ ನಲ್ಲಿ ಸೈನೈಡ್ ಮಿಕ್ಸ್ ಆಗಿರೋದು ಕನ್ಫರ್ಮ್ ಆಗುತ್ತೆ. ಆಗಸ್ಟ್ 12, 2016 ಅರುಣ್ ಮತ್ತೆ ಸೋಫಿಯಾ ಅರೆಸ್ಟ್ ಆಗ್ತಾರೆ. ಪೊಲೀಸರು ಎಲ್ಲ ಎವಿಡೆನ್ಸ್ ಜಡ್ಜ್ ಮುಂದೆ ಇಡ್ತಾರೆ. ಅರುಣ್ ಮತ್ತೆ ಸೋಫಿಯಾ ತಾವು ಮಾಡಿದ ತಪ್ಪನ್ನು ಒಪ್ಕೊಂತಾರೆ. ಅರುಣ್ಗೆ 27 ವರ್ಷ ಜೈಲ್ ಮತ್ತೆ ಪರೋಲ್ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಸೋಫಿಯಾಗೆ 22 ವರ್ಷ ಜೈಲ್ ಮತ್ತೆ ಪರೋಲ್ ಇಲ್ಲ ಅಂತ ಹೇಳ್ತಾರೆ. ಸ್ಯಾಮ್ ಮಗನನ್ನ ಸೋಫಿಯಾ ಸಿಸ್ಟರ್ ಕಸ್ಟಡಿಗೆ ಕೊಡ್ತಾರೆ. ಆದ್ರೆ ಸ್ಯಾಮ್ ಪೇರೆಂಟ್ಸ್ ಮೊಮ್ಮಗ ತಮ್ಮ ಕಸ್ಟಡಿಗೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತೆ. ಪಾಪ ಸ್ಯಾಮ್, ಇವರಿಬ್ಬರ ಲವ್ಗೆ ಬಲಿಯಾದ್ರು. ಸ್ಯಾಮ್ ಮಗ, ಅರುಣ್ ಹೆಂಡತಿ ಹಾಗೂ ಆತನ ಮಗ ಇವರಿಗೆ ಎಫೆಕ್ಟ್ ಆಯ್ತು. ನೀವೇನೆಂತೀರಾ ವೀಕ್ಷಕರೇ? ನಿಮ್ಮ ಅನಿಸಿಕೆ, ಥಾಟ್ಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ರಿಯಲ್ ಸ್ಟೋರೀಸ್ಗಾಗಿ ಡಾರ್ಕ್ ಸ್ಟೋರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.